ನಮಸ್ಕಾರ ಮಕ್ಕಳ. ಇವತ್ತು ಸೆಕೆಂಡ್ PUC ನ 12ನೇ ಪಾಠದ ವೋಟರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ವೋಟರ್ ಅಂದಾಗ ಒಂದು 18 ವರ್ಷ ಆದಮೇಲೆ ನಿಮಗೆ ವೋಟಿಂಗ್ ರೈಟ್ಸ್ ಬರುತ್ತೆ. ಆಗ ವೋಟಿಂಗ್ ರೈಟ್ಸ್ ಬಂದಾಗ ನೀವು ಸಹ ಯಾವ ರೀತಿ ವೋಟ್ ಮಾಡಬೇಕು, ಯಾರಿಗೆ ವೋಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ಹೆಚ್ಚಿನ ಮಾಹಿತಿಯನ್ನು ಕೊಡುತ್ತೆ. ಸೊ ಇದನ್ನು ಬರೆದಿರೋರು ನೈಜೀರಿಯಾ ದೇಶದ ಚಿನುವಾ ಅಚೇಬೆ ಅಂತ ಹೇಳಿ. ಸೊ ಇವರ ಕಾಲ ಬಂದು 1930 ಇಂದ 2013ವರೆಗೂ. ಈಸ್ ಎ ನಾವೆಲಿಸ್ಟ್, ಪೊಯೆಟ್ ಅಂಡ್ ಪ್ರೊಫೆಸರ್ ಅಂಡ್ ಆಲ್ಸೋ ಎ ಕ್ರಿಟಿಕ್. ಅಂಡ್ ಮೋಸ್ಟ್ ಆಫ್ ಹಿಸ್ ನಾವೆಲ್ಸ್ ಫೋಕಸ್ ಆನ್ ದ ಟ್ರೆಡಿಷನ್ಸ್ ಆಫ್ ಇಗ್ಬು ಸೊಸೈಟಿ. ಇಗ್ಬು ಅಂದರೆ ಒಂದು ಟ್ರೈಬಲ್, ಒಂದು ಟ್ರೈಬ್, ಆಫ್ರಿಕಾ ದೇಶದ ಒಂದು ಟ್ರೈಬಿಗೆ ಇಗ್ಬು ಸೊಸೈಟಿ ಅಂತ ಹೇಳ್ತಾರೆ. ಆ ಸೊಸೈಟಿಯ ಟ್ರೆಡಿಷನ್ ಮೇಲೆ ಹೆಚ್ಚು ಫೋಕಸ್ ಮಾಡಿದ್ದಾರೆ. And also he writes about the Christian influences and the clash of Western and traditional values during and after colonial era. ಸೊ ಇವ್ರನ್ನ ಸಹ, ಆಫ್ರಿಕಾ ದೇಶವನ್ನು ಸಹ ಬ್ರಿಟಿಷ್ ಅವರು ಆಳ್ವಿಕೆ ಮಾಡ್ತಾ ಇದ್ದಾಗ ಅವರ ಕಾಲದಲ್ಲಿ ಇದ್ದಂತಹ ಒಂದು ಇನ್ಫ್ಲೂಯೆನ್ಸು ಮತ್ತು ವೆಸ್ಟರ್ನ್ ಮತ್ತು ಟ್ರೆಡಿಷನಲ್ ವ್ಯಾಲ್ಯೂಸ್ ಮಧ್ಯ ಇರ್ತಕ್ಕಂಥ ಒಂದು ಅದು ಕ್ಲಾಶ್ ಏನಿತ್ತು ಅದ್ರ ಬಗ್ಗೆ ಹೆಚ್ಚು ರೈಟಿಂಗ್ಸನ್ನು ಇವ್ರ ಹತ್ರ ನೋಡ್ಬೋದು. ಸೊ ಇವರು ನಂಬರ್ ಆಫ್ ಶಾರ್ಟ್ ಸ್ಟೋರೀಸ್ ಮತ್ತು ಚಿಲ್ಡ್ರನ್ ಬುಕ್ಸ್ನೆಲ್ಲ ಬರೆದಿದ್ದಾರೆ. ಅದೇ ರೀತಿ ಎಸ್ಸೆ ಕಲೆಕ್ಷನ್ಸು ಸಹ ಇವರ ಹೆಸರಲ್ಲಿ ನೋಡ್ತಾ ಹೋಗ್ಬೋದು. ಸೊ ಲೆಟ್ ಅಸ್ ಕಮ್ ಟು ದಿಸ್ ದ ವೋಟರ್ ಲೆಸನ್, ದ ವೆರಿ ಇಂಪಾರ್ಟೆಂಟ್ ಲೆಸನ್. ಸೊ ಇದು ಒಂದು ರುಫೂಸ್ ಒಕೇಕೆ, ನೈಜೀರಿಯಾ ದೇಶದ ಒಂದು ಊರಲ್ಲಿ ನಡೆಯುವಂಥ ಕತೆ, ಉಮೋಫಿಯಾ ಅಂತ ಹೇಳಿ. ಓಕೆ, ಸೊ ಇಲ್ಲಿ ನೈಜೀರಿಯಾ ದೇಶದ ಒಂದು ನೀವು ನೋಡ್ಬೋದು. ಆದರೆ ಒಂದು ನೈಜೀರಿಯಾ ಅಂದ ಊರಿನ ಒಂದು ಪರಿಸ್ಥಿತಿಯನ್ನು ಸಹ ನೋಡ್ತಾ ಹೋಗ್ಬೋದು. ಆ್ಯಂಡ್ ಈಸ್ ವಿ ಆರ್ ಗೋಯಿಂಗ್ ಟು ಸ್ಪೀಕ್ ಅಬೌಟ್ ರುಫೂಸ್ ಒಕೇಕೆ, ಹೂ ವಾಸ್ ಯಂಗ್ ಮ್ಯಾನ್ ಆಫ್ ಉಮೋಫಿಯಾ ಆ್ಯಂಡ್ ಹಿ ವಾಸ್ ಪಾಪ್ಯುಲರ್ಲಿ ಕಾಲ್ಡ್ ಆಸ್ ರೂಫ್ ಇನ್ ಶಾರ್ಟ್. ಅವನನ್ನು ರೂಫ್ ಅಂತ ಕರೀತಾ ಇರ್ತಾರೆ. ಮೋಸ್ಟ್ ಆಫ್ ದ ಯಂಗ್ಸ್ಟರ್ಸ್ ಎಲ್ಲರೂ ವಿಲೇಜ್ನ ಬಿಟ್ಟು ಹೋಗಿರ್ತಾರೆ ಇನ್ ಆರ್ಡರ್ ಟು ಸೀಕ್ ವರ್ಕ್ ಇನ್ ದ ಟೌನ್ಗಳಲ್ಲಿ ಕೆಲಸ ಮಾಡಲಿಕ್ಕೋಸ್ಕರ ಊರನ್ನು ಬಿಟ್ಟು ಹೋಗಿರ್ತಾರೆ. ಆದರೆ ರೂಫ್ ಮಾತ್ರ ಅದೇ ಊರಲ್ಲಿ ಇರ್ತಾನೆ. ಅಂದರೆ ಅವನು ಸಹ ಬೈಸಿಕಲ್ ರಿಪೇರರ್ ಅಪ್ರೆಂಟೈಸ್ ಆಗಿ 2 ವರ್ಷಗಳ ಕಾಲ ಪೋರ್ಟ್ ಹಾರ್ಕೋರ್ಟಲ್ಲಿ ಕೆಲಸ ಮಾಡಿರ್ತಾನೆ. ನಂತರ ಅವನು ಊರಿಗೆ ವಾಪಸ್ ಬರಬೇಕಂತೇಳಿ ಅವನ ಹಳ್ಳಿಗೆ ವಾಪಸ್ ಆಗಿರ್ತಾನೆ. ಓಕೆ, ಸೊ ಅವನು ವಾಪಸ್ ಆಗಿ ನನ್ನ ಜನರಿಗೆ ನಾನು ಗೈಡ್ ಮಾಡೋಣ ಅಂತ ಹೇಳಿ ವಾಪಸ್ ಬಂದಿರ್ತಾನೆ. ಹಾಗಾಗಿ ಆ ವಿಲೇಜ್ ಜನರು ಒಂದು ಪಾರ್ಟಿ, ಅಂದರೆ ಒಂದು PAP ಪೊಲಿಟಿಕಲ್ ಪಾರ್ಟಿ, PAPಗೆ ಸೇರಿದಂಥವರಾಗಿರ್ತಾರೆ. PAP ಅಂದರೆ ಪೀಪಲ್ಸ್ ಅಲಯನ್ಸ್ ಪಾರ್ಟಿ ಅಂತ ಹೇಳಿ. ಅದರ ಲೀಡರ್ ಬಂದು ಮಾರ್ಕಸ್ ಐಬೆ. ಅವನು ಮಿನಿಸ್ಟರ್ ಆಫ್ ಕಲ್ಚರ್ ಆಗಿರ್ತಾನೆ. ಔಟ್ ಗೋಯಿಂಗ್ ಗೌರ್ಮೆಂಟ್ ಅಂದರೆ 5 ವರ್ಷಗಳ ಕಾಲ ಅವನು ಮಿನಿಸ್ಟರ್ ಆಫ್ ಕಲ್ಚರ್ ಆಗಿರ್ತಾನೆ. ಈಗ ಸೆಕೆಂಡ್ ಎಲೆಕ್ಷನ್ ಟೈಮ್ ಇರುತ್ತೆ. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಈ ರೂಫ್ ಅವನು ಮಾರ್ಕಸ್ ಐಬೆಗೆ ತುಂಬ ಹತ್ತಿರ ಆಗಿರ್ತಾನೆ. ಅವನಿಗೋಸ್ಕರ ಮಾರ್ಕಸ್ ಐಬೆಗೋಸ್ಕರ ಕೆಲಸ ಮಾಡ್ತಿರ್ತಾನೆ. ರೂಫು ಅವನು ರಿಯಲ್ ಎಕ್ಸ್ಪರ್ಟ್ ಇನ್ ದ ಎಲೆಕ್ಷನ್ ಕ್ಯಾಂಪೈನಿಂಗ್. ಅಂದರೆ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಬಗ್ಗೆ ಪ್ರಚಾರ ಮಾಡುವಂಥದ್ದು, ಅದು ಸ್ಟೇಟ್ ಲೆವೆಲ್ ಆಗಿರ್ಬೋದು, ಲೋಕಲ್ ಎಲೆಕ್ಷನ್ ಆಗಿರ್ಬೋದು, ವಿಲೇಜ್ ಲೆವೆಲ್ ಆಗಿರ್ಬೋದು, ನ್ಯಾಷನಲ್ ಲೆವೆಲ್ ಎಲೆಕ್ಷನ್ ಆಗಿರ್ಬೋದು, ಎಲ್ಲ ಎಲೆಕ್ಷನ್ಸಲ್ಲೂ ಇವನು ಮುಂಚೂಣಿಯಲ್ಲಿ ಪ್ರಚಾರಕ್ಕೆ ನಿಂತಿರ್ತಾನೆ. ಹಾಗಾಗಿ ಇವನು ಯು ಕ್ಯಾನ್ ಟೆಲ್ ದ ಮೂಡ್ ಆ್ಯಂಡ್ ಟೆಂಪರ್ ಆಫ್ ದ ವಿಲೇಜರ್ಸ್. ಆ ಮೂಡ್, ಯಾರಿಗೆ ವೋಟ್ ಹಾಕ್ತಾರೆ, ಯಾರಿಗೆ ಗೆಲ್ಬೋದು ಈ ವರ್ಷ ಅನ್ನೋದನ್ನ ಅವನು ಊಹಿಸಿರ್ತಾನೆ. ಹಾಗೆ ಅವನು ಗಮನಿಸಿರ್ತಾನೆ ದೆರ್ ಈಸ್ ಅ ರಾಡಿಕಲ್ ಚೇಂಜ್ ಇನ್ ಥಿಂಕಿಂಗ್ ಆಫ್ ಉಮೋಫಿಯಾ. ಆದರೆ ಉಮೋಫಿಯಾ ಜನರಲ್ಲಿ ಸ್ವಲ್ಪ ಬದಲಾವಣೆಯನ್ನು ಅವನು ಕಾಣಿಸ್ತಾನೆ. ಆ ಬದಲಾವಣೆಯ ಬಗ್ಗೆ ಮಾರ್ಕಸ್ ಐಬೆಗೂ ಸಹ ಹೇಳಿರ್ತಾನೆ. ಮಾರ್ಕಸ್ ಐಬೆ 5 ವರ್ಷಗಳ ಕಾಲ ಮಿನಿಸ್ಟರ್ ಆಫ್ ಕಲ್ಚರ್ ಆಗಿರ್ತಾನೆ. ಆಗ ಅವನು ಪ್ಲೆಂಟಿಫುಲ್ ಪಾಲಿಟಿಕ್ಸನ್ನು ಕಲಿರ್ತಾನೆ. ಪಾಲಿಟಿಕ್ಸ್ ಅಂದರೆ ಏನು ಅಂತ ಎಲ್ಲ ತುಂಬ ಚೆನ್ನಾಗಿ ಅರ್ತಿರ್ತಾನೆ. ಅದಾದಮೇಲೆ ಅವನು ವೆಲ್ತ್ ಅಕ್ವೈರ್ ಮಾಡ್ಕೊಳ್ತಾನೆ. ಆ ಚಿಫ್ಟೆನ್ಸಿ ಟೈಟಲ್ಸ್, ಹಲವಾರು ಬಿರುದುಗಳನ್ನು ಕೊಡ್ತಾರೆ. ಮತ್ತು ಕೆಲವೊಂದು ಡಾಕ್ಟ್ರೇಟ್ ಡಿಗ್ರೀಸನ್ನು ಪಡ್ಕೊಳ್ತಾನೆ. ಮತ್ತು ಬೇರೆ ಬೇರೆ, ಅಂದರೆ ಮಿನಿಸ್ಟರ್ ಆಗಿರೋದ್ರಿಂದ
ಬೇರೆ ಬೇರೆ ಹಾನರ್ಸು ಸಹ ಅವನಿಗೆ ಸನ್ಮಾನಗಳು ಸಹ ಮಾಡ್ತಿರ್ತಾರೆ. ಈ ಒಂದು ಕಾಲದಂದ್ರೆ ಈ ಮೊದಲಿಂದನೂ ಅವನು ಪಾಲಿಟಿಕ್ಸ್ ಅಲ್ಲಿ ಏನೂ ಇರಲಿಲ್ಲ. ಆದರೆ ಈ ಪಾಲಿಟಿಕ್ಸ್ ಹೋಗೋಕ್ಕಿಂತ ಮುಂಚೆ ಅವನು ಒಂದು ಮಿಷನ್ ಸ್ಕೂಲ್ ಅಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಮಿಷನ್ ಅಂದ್ರೆ ಅಲ್ಲಿ ಕ್ರಿಶ್ಚಿಯನ್ ಸ್ಕೂಲಲ್ಲಿ ಕೆಲಸ ಮಾಡ್ತಿರ್ತಾನೆ. ಆದರೆ ಫಿಮೇಲ್ ಟೀಚರ್ಸ್ ಎಲ್ಲ ಅವನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಆಗ ಕಂಪ್ಲೇಂಟ್ ಮಾಡಿದಾಗ ಮ್ಯಾನೇಜ್ಮೆಂಟ್ ಅವ್ರನ್ನ ತೆಗಿಬೇಕು ಅಂತ ಅಂದ್ಕೊಂಡಿರ್ತಾರೆ. ಆಗ ಪಾಲಿಟಿಕ್ಸ್ ಬರುತ್ತೆ ಅವ್ರ ಊರಿಗೆ, ಪಾಲಿಟಿಕ್ಸ್ಗೆ ಜಾಯಿನ್ ಆಗ್ತಾನೆ. ಪಾಲಿಟಿಕ್ಸ್ಗೆ ಜಾಯಿನ್ ಆಗಿ ಅಲ್ಲಿ ಮಿನಿಸ್ಟರ್ ಆಫ್ ಕಲ್ಚರ್ ಆಗಿ ಗೆದ್ದು ಬರ್ತಾನೆ. ಆ ಗೆದ್ದು ಬಂದಮೇಲೆ ಅವನ ಹತ್ರ 2 ದೊಡ್ಡ ದೊಡ್ಡ ಕಾರುಗಳಿರುತ್ತೆ. ಆಮೇಲೆ ಉಮೋಫಿಯಾ ಮ್ಯಾನ್ಷನ್ ಅಂತ ಒಂದು ಮನೆಯನ್ನ ಸಹ ಕಟ್ಟಿಸ್ತಾನೆ. ಮತ್ತೆ ಆ ಊರಲ್ಲಿ ಕರೆಂಟ್ ಇರೋದಿಲ್ಲ. ಆದರೆ ಅವನ ಮನೆಗೆ ಮಾತ್ರ ಕರೆಂಟ್ ಬರೋ ಹಾಗೆ ಒಂದು ಪ್ರೈವೇಟ್ ಎಲೆಕ್ಟ್ರಿಸಿಟಿ ಪ್ಲಾಂಟನ್ನು ಸಹ ಅವನು ಹಾಕಿಸ್ಕೊಳ್ತಾನೆ. ಅವನು ಮನೆಯ ಓಪನಿಂಗ್ ಅಂದರೆ ವಾರ್ಮಿಂಗ್ ಸೆರೆಮನಿಯಲ್ಲಿ 5 bulls ಅನ್ನು ಸ್ಲಾಟರ್ ಮಾಡ್ತಾನೆ. ಸ್ಲಾಟರ್ ಅಂದರೆ ಕಟ್ ಮಾಡ್ತಾನೆ. ಕೌಂಟ್ಲೆಸ್ ಗೋಟ್ಸ್ ಅನ್ನ ಕಟ್ ಮಾಡಿ ಊರಿಗೆ ಊಟವನ್ನ ಹಾಕ್ತಾನೆ. ಅದು ಅವನ ಮನೆಯನ್ನ ಆರ್ಚ್ ಬಿಷಪ್ ಅವರು ಓಪನ್ ಮಾಡಿರ್ತಾರೆ. ಆರ್ಚ್ ಬಿಷಪ್ ಅಂದ್ರೆ ಚರ್ಚಿನ ಪಾದ್ರಿಗಳು, ಚರ್ಚಲ್ಲಿ ಫಾದರ್ ಅಂತ ಇರ್ತಲ್ಲ, ಅವರು ಮುಖ್ಯಸ್ಥರು ಬಂದು ಅವ್ರ ಮನೆಯನ್ನ ಗೃಹ ಪ್ರವೇಶವನ್ನ ಮಾಡಿಕೊಟ್ಟಿರ್ತಾರೆ. ಆಮೇಲೆ ಅಲ್ಲಿ ಅವ್ರ ಮನೆಯಲ್ಲಿ ಊಟ ಮಾಡಿ, ಮಾರ್ಕಸ್ ಐಬೆ ಮನೆಯಲ್ಲಿ ಊಟ ಮಾಡಿ ಎಲ್ಲ ಊರಿನ ಜನರೆಲ್ಲ ತುಂಬಾ ಅವಳನ್ನ ಹೊಗಳುತ್ತಾರೆ. ಫೀಸ್ಟಿಂಗ್ ಎಲ್ಲ ಚೆನ್ನಾಗಿ ಊಟ ಮಾಡ್ತಾರೆ. ಆಮೇಲೆ ಅವರು ಮಾತಾಡ್ಕೊಳ್ತಾರೆ. ಸೊ ಮೊದಲನೇ ಎಲೆಕ್ಷನ್ ಅಲ್ಲಿ ದೇ ಅಂಡರ್ ರೇಟೆಡ್ ದ ಪವರ್ ಆಫ್ ಬ್ಯಾಲೆಟ್ ಪೇಪರ್. ನಾವು ಓಟ್ ಹಾಕೋಕ್ಕಿಂತ ಮುಂಚೆ ನಾವು ಥಿಂಕ್ ಮಾಡಿ ಓಟ್ ಹಾಕ್ಬೇಕಾಗಿತ್ತು. ಸೊ ನಾವು ಮೊದಲನೇ ಸಲ ಓಟ್ ಹಾಕಿದಾಗ ನಾವು ಫ್ರೀ ಆಗಿ ನಮ್ಮ ಓಟನ್ನ ಕೊಟ್ಬಿಟ್ವಿ. ಆದರೆ ಈ ಸೆಕೆಂಡ್ ಎಲೆಕ್ಷನ್ ಅಲ್ಲಿ ನಾವು ತುಂಬಾ ಅಂದ್ರೆ ಮನಿಯನ್ನ ಇಸ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಇವನ್ ಮಾರ್ಕಸ್ ಐಬೆಗೂ ಸಹ ಈ ರೂಫ್ ಕಡೆಯಿಂದ ಗೊತ್ತಾಗಿರುತ್ತೆ. ಹಾಗಾಗಿ ಅವನು 5 ತಿಂಗಳ ಸ್ಯಾಲ್ರಿಯನ್ನ ಮುಂಗಡವಾಗಿ ಪಡಿತಾನೆ. ಪಡ್ಕೊಂಡು ಕೆಲವೊಂದು ಪೌಂಡ್ಸ್ ಅನ್ನ ಶೈನಿಂಗ್ ಶಿಲ್ಲಿಂಗ್ಸ್ ಅಂದ್ರೆ ಕಾಯಿನ್ಸ್ ಆಗಿ ಪೌಂಡ್ ಅಂದ್ರೆ ಕರೆನ್ಸಿ ನೋಟ್, ಆ ಕರೆನ್ಸಿ ನೋಟ್ಗಳನ್ನ ಇವನು ಚಿಲ್ಲರೆ ಆಗಿ ಬದಲಾವಣೆ ಮಾಡ್ತಾನೆ. ಬದಲಾವಣೆ ಮಾಡಿ ಅವನ ಕ್ಯಾಂಪೈನಿಂಗ್ ಬಾಯ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಗನ್ನಿ ಬ್ಯಾಗ್ಸ್ ಅಲ್ಲಿ ಹಾಕಿಕೊಟ್ಟು ಅವನು ಬೆಳಿಗ್ಗೆ ಹೊತ್ತು ಭಾಷಣ ಮಾಡ್ತಿರ್ತಾನೆ. ಸಂಜೆ ಟೈಮು ಇವರು ಬಾಯ್ಸ್ ವಿಸ್ಪರಿಂಗ್ ಕ್ಯಾಂಪೈನ್ ಮಾಡ್ತಾರೆ. ವಿಸ್ಪರಿಂಗ್ ಕ್ಯಾಂಪೈನ್ ಅಂದ್ರೆ ದೇ ವೇರ್ ಗೋಯಿಂಗ್ ಫ್ರಮ್ ಡೋರ್ ಟು ಡೋರ್ ಅಂಡ್ ಡಿಸ್ಟ್ರಿಬ್ಯೂಟಿಂಗ್ ದ ಮನಿ. ದುಡ್ಡನ್ನ ಕೊಡ್ಲಿಕ್ಕೆ ಅವರು ಮನೆಯಿಂದ ಮನೆಗೆ ಹೋಗ್ತಿರ್ತಾರೆ. ಹಾಗಾಗಿ ರೂಫ್ ಈ ರೀತಿ ಒಂದು ಮನೆಗೆ ಹೋಗ್ತಾನೆ. ಅಲ್ಲಿ ಬುಫೆ ಸೇವಾ ಅನ್ನೋರು ದೊಡ್ಡವರು ಇರ್ತಾರೆ. ಅವರು ತುಂಬಾ ಟ್ರೆಡಿಷನಲ್ ಟೈಟಲ್ ಇರುವಂಥವ್ರು. ಹಾಗಾಗಿ ಅವರು ರೂಫ್ ಮನೆಗೆ ಹೋಗ್ತಾರೆ. ಅವನು ಹೇಳ್ತಾನೆ, ಮಾರ್ಕಸ್ ಐಬೆ ಈಸ್ ದ ಸನ್ ಆಫ್ ಅವರ್ ವಿಲೇಜ್. ಅವನು ನಮ್ಮ ವಿಲೇಜಿನ ಮಗ, ನಮ್ಮ ಹಳ್ಳಿಯ ಮಗ. ಓಕೆ, ಅವನು ಗೆದ್ದು ಬಂದ್ರೆ ನಿಮ್ಮ ಮನೆಗೆಲ್ಲ ದ ವಾಟರ್ ಟ್ಯಾಪ್ಸ್ ಅನ್ನ ಹಾಕೊಡ್ಕೊಳ್ತಾನೆ, ವೋಟ್ ಮಾಡಿ ಅಂತ ಹೇಳ್ತಿರ್ತಾನೆ. ಅಂದ್ರೆ ಎಲೆಕ್ಟ್ರಿಸಿಟಿ ಇರೋದಿಲ್ಲ. ಅವರು ಒಂದು ಲ್ಯಾಂಪ್ ಅನ್ನ ಇಟ್ಕೊಂಡು ಒಂದು 5 ಜನ ಕೂತಿರ್ತಾರೆ. ಹಾಗಾಗಿ ಸೊ ನೀವು PAPಗೆ ವೋಟ್ ಹಾಕ್ಬೇಕು, PAPಗೆ ವೋಟ್ ಹಾಕಿದ್ರೆ ನಿಮಗೆ ಹಲವಾರು ಅನುಕೂಲಗಳು ಆಗುತ್ತೆ ಅಂತ ಹೇಳ್ತಾರೆ. ಸೊ 5 ಜನ ಲೋ ಸ್ಟೂಲ್ಸ್ ಅಂದ್ರೆ ಚಿಕ್ಕ ಚಿಕ್ಕ ಸ್ಟೂಲ್ ಮೇಲೆ ಮಣೆ ಅಂತ ಹೇಳ್ತೀವಲ್ಲ, ವುಡನ್ ಮಣೆ ಮೇಲೆ ಕೂತಿರ್ತಾರೆ. ಅವ್ರ ಮಧ್ಯದಲ್ಲಿ ಒಂದು ದೀಪ, ಯೂರಿಕೇನ್ ಲ್ಯಾಂಪ್ ಅಂದ್ರೆ ಒಂದು ದೀಪ ಅವ್ರ ಮಧ್ಯ ಇಟ್ಕೊಂಡಿರ್ತಾರೆ. ಸೊ ಇಲ್ಲಿಗೆ ಒಂದು ಪಾರ್ಟ್ 1 ಮುಗಿಯುತ್ತೆ ಮಕ್ಕಳ. ಸೊ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನಾವು ಮುಂದುವರಿಸ್ತಾ ಹೋಗೋಣ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೋಟ್ ಮಾಡಿ, ಅಂದರೆ ಬೆಲ್ ಬಟನ್ನ ಒತ್ತಿ. ನನ್ನ ವಾಟ್ಸಪ್ ಚಾನಲ್ಗೆ ನೀವು ವೋಟ್ ಮಾಡಿದ್ರೆ ವೋಟರ್ ಥರ ನನಗೆ ಅನುಕೂಲ ಆಗ್ತದೆ. ಓಕೆ, ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ಟೈಮ್ ಇನ್ ದ ಪಾರ್ಟ್ 2. ಓಕೆ, ಪಾರ್ಟ್ 2 ವಿಡಿಯೋದಲ್ಲಿ ಸಿಗೋಣ. ಹಾಗೆ ನನ್ನ ವಾಟ್ಸಪ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ಕ್ವೆಶ್ಚನ್ ಪೇಪರ್ಸ್ನ ನಾನು ಶೇರ್ ಮಾಡಿದ್ದೀನಿ. ಸೊ ನೀವು ಅಲ್ಲಿ ನೋಡ್ಬೋದು. ಥ್ಯಾಂಕ್ ಯು ಮಕ್ಕಳ.